everyone, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸೀಮಾಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ we are going to talk about some of the very important tips when you attend a job interview. So ಯಾರೆಲ್ಲ ಜಾಬ್ ಇಂಟರ್ವ್ಯೂಗಳಿಗೆ ಪ್ರಿಪೇರ್ ಆಗ್ತೀರಾ, ನಿಮಗೆ ಈ ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೇಕ್ ಶೋರ್ ದಟ್ ಯು ಪ್ಲೀಸ್ ವಾಚ್ ದ ವಿಡಿಯೋ ಟಿಲ್ ದಿ ಎಂಡ್. ಡು ನಾಟ್ ಸ್ಕಿಪ್ ಎನಿ ಪಾಯಿಂಟ್. ಓಕೆ, ಸೊ ಹಿಂದಿನ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೇನೆ, ನಾನು ಸಾಕಷ್ಟು ಇಂಟರ್ವ್ಯೂಗಳನ್ನ ಅಟೆಂಡ್ ಆಗಿದ್ದೇನೆ ಅಂಡ್ ಕೆಲವೊಂದು ಇಂಟರ್ವ್ಯೂಗಳನ್ನ ನಾನು ಟೀಚಿಂಗ್ ಫೀಲ್ಡ್ ಅಲ್ಲಿ ಇರುವಾಗ ತಗೊಂಡಿದ್ದೇನೆ ಕೂಡ ಅಂತ ಹೇಳ್ಕೊಂಡು. ಸೊ ಆ ಅನುಭವದಿಂದ ಕೆಲವೊಂದು ಇಂಟರ್ವ್ಯೂ ಟಿಪ್ಸ್ ಗಳನ್ನ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಓಕೆ, ಸೊ ನಂಬರ್ 1 ಇಂಟರ್ವ್ಯೂ ಟಿಪ್ ಈಸ್ ಟು ಪ್ರಿಪೇರ್ ವೆಲ್ ಫಾರ್ ಯರ್ ಇಂಟರ್ವ್ಯೂ. ನಾವು ವಾಟ್ ಯು ಪ್ರಿಪೇರ್, ಓಕೆ, ಏನ್ ಪ್ರಿಪರೇಷನ್ ಅನ್ನ ಮಾಡಬೇಕು, ಏನ್ ತಯಾರಿಯನ್ನ ಮಾಡಬೇಕು ಒಂದು ಜಾಬ್ ಇಂಟರ್ವ್ಯೂ ಅನ್ನ ಅಟೆಂಡ್ ಆಗುವಾಗ. ನೋಡಿ, ನೀವು ಯಾವ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಜಾಬ್ ಪ್ರೊಫೈಲ್ ನಿಮ್ಗೆ ಗೊತ್ತಿರುತ್ತೆ. ಇಟ್ ಮೇ ಬಿ ಅಕೌಂಟೆಂಟ್ ಪೊಸಿಷನ್ ಗೆ ನೀವು ಅಪ್ಲೈ ಮಾಡ್ತಿರ್ಬೋದು. ಮೇ ಬಿ ಯು ಆರ್ ಅಪ್ಲೈಯಿಂಗ್ ಫಾರ್ ದ ಪೊಸಿಷನ್ ಆಫ್ ಟೀಚರ್, ಲೆಕ್ಚರರ್ ಆರ್ ಈವನ್ ಅ ರಿಸೆಪ್ಷನಿಸ್ಟ್. ಯಾವುದೇ ಜಾಬ್ ಪೊಸಿಷನ್ ಗೆ ನೀವು ಅಪ್ಲೈ ಮಾಡ್ತಾ ಇದ್ದಿರಬಹುದು. ಫಸ್ಟ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಜಾಬ್ ಪ್ರೊಫೈಲ್. ಒಂದು ಅಕೌಂಟೆಂಟ್ ನ ಕೆಲಸ ಏನೆಲ್ಲ, ಒಬ್ಬ ರಿಸೆಪ್ಷನಿಸ್ಟ್ ನ ಕೆಲಸ ಏನೆಲ್ಲ, ಒಬ್ಬ ರಿಸೆಪ್ಷನ್ ಗೆ ಏನೆಲ್ಲ ಕೆಲಸ ಗೊತ್ತಿರಬೇಕು ಅದನ್ನ ಮೊದಲು ನೀವು ಬರೆದುಕೊಳ್ಳಿ. ರೈಟ್ ಸಮ್ವೇರ್. ಓಕೆ, ಫೈಂಡ್ ಔಟ್, ಡೂ ಅ ಲಿಟಲ್ ರಿಸರ್ಚ್ ಅಂಡ್ ರೈಟ್ ಸಮ್ವೇರ್. ಎಕ್ಸೆಲ್ ಗೊತ್ತಿರಬೇಕಾ, ಅಥವಾ ಟ್ಯಾಲಿ ಗೊತ್ತಿರಬೇಕಾ, ಅಥವಾ ಬೇರೆ ಇನ್ಯಾವುದಾದ್ರೂ ಸಾಫ್ಟ್ವೇರ್ ಗೊತ್ತಿರಬೇಕಾ. ಸೊ ಏನೆಲ್ಲ ಕ್ವಾಲಿಫಿಕೇಶನ್ ಈ ಜಾಬ್ಗೆ ಬೇಕಾ ಅದನ್ನ ಮೊದಲು ಬರೆದಿಟ್ಕೊಳ್ಳಿ. ಆ ಕ್ವಾಲಿಫಿಕೇಶನ್ ನನ್ನಲ್ಲಿ ಇದೆಯಾ, ನನಗೆ ಮ್ಯಾಚ್ ಆಗುತ್ತಾ ಅನ್ನೋದನ್ನ ನೋಡ್ಕೊಳ್ಳಿ. ಆಗ ಏನಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಈ ಜಾಬ್ಗೆ ಬೇಕಾಗಿರುವ ಕ್ವಾಲಿಫಿಕೇಶನ್ ಇದೆಲ್ಲ, ಈ ಸ್ಕಿಲ್ಗಳು ಬೇಕು, ಎಲ್ಲ ಸ್ಕಿಲ್ಗಳು ನನ್ನಲ್ಲಿ ಇವೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಂದ್ ವೇಳೆ ಯಾವ್ದಾದ್ರು ಒಂದು ಸ್ಕಿಲ್ ಬೇಕು, ಆ ಸ್ಕಿಲ್ ನನ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಅದನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಓಕೆ, ಸಪೋಸ್ ಯಾವ್ದೋ ಒಂದು ಸಾಫ್ಟ್ವೇರ್ ನ ನಾಲೆಜ್ ಬೇಕು ಅಂತ ಇಟ್ಕೊಳ್ಳೋಣ, ಆ ಸಾಫ್ಟ್ವೇರ್ ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಆ ಸಾಫ್ಟ್ವೇರ್ ನ ಬಗ್ಗೆ ಅರ್ಥಕೊಳ್ಳಿ. ಇಫ್ ಇವನ್ ಟುಮಾರೋ ಈಸ್ ಯುವರ್ ಇಂಟರ್ವ್ಯೂ, ಟುಡೇ ವಿ ಹ್ಯಾವ್ ಟೈಮ್, ಇವತ್ತು ಸಮಯ ಇದೆಯಲ್ಲ ಇನ್ನೂ ಕೂಡ, ನೀವು ಆ ಸಾಫ್ಟ್ವೇರ್ ನ ಬಗ್ಗೆ ಕಲ್ತ್ಕೊಳ್ಳಿ ಅಥವಾ ಆ ಸ್ಕಿಲ್ ನ ಬಗ್ಗೆ ಕಲ್ತ್ಕೊಳ್ಳಿ. ಸ್ವಲ್ಪ ಕಮ್ಯುನಿಕೇಶನ್ ಅನ್ನ ಕೂಡ ಡೆವಲಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ಕೊಳ್ಳಿ. ಇಟ್ ವಿಲ್ ಹ್ಯಾಪನ್. ಆ ಇಂಟರ್ವ್ಯೂ ಸಂದರ್ಭದಲ್ಲಿ ನಿಮಗೆ ಅವ್ರು ಏನ್ ಪ್ರಶ್ನೆಯನ್ನ ಕೇಳ್ತಾರೆ, ಆ ಸಾಫ್ಟ್ವೇರ್ ಗೆ ಸಂಬಂಧಪಟ್ಟಂತೆ ಅಥವಾ ಆ ಸ್ಕಿಲ್ ಗೆ ಸಂಬಂಧಪಟ್ಟಂತೆ ಏನ್ ಕ್ವೆಶ್ಚನ್ ಅನ್ನ ಕೇಳ್ತಾರೆ, ಆ ಸಮಯಕ್ಕೆ ನೀವು ಆ ಪ್ರಶ್ನೆಗೆ ಆನ್ಸರ್ ಮಾಡುವಾಗಿರ್ಬೇಕು. ಅಷ್ಟನ್ನಾದ್ರೂ ನೀವು ಓದ್ಕೊಳ್ಳಿ ಅಥವಾ ಕಲ್ತ್ಕೊಳ್ಳಿ. ಆಯ್ತಾ? ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್. ಪ್ರಿಪೇರ್ ವೆಲ್ ಅಬೌಟ್, ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಯೋರ್ ಜಾಬ್ ಪ್ರೊಫೈಲ್, ವಿಚ್ ಜಾಬ್ ಐ ಆಮ್ ಗೋಯಿಂಗ್ ಟು ಡೂ ಅಂಡ್ ಪ್ರಿಪೇರ್ ಅಕಾರ್ಡಿಂಗ್ಲಿ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್. ಇನ್ನೊಂದು, ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಅನ್ನೋ ಪ್ರಶ್ನೆ ಇದೆ. ಅದು ಸಾಮಾನ್ಯವಾಗಿ ಎಲ್ಲಾ ಇಂಟರ್ವ್ಯೂಸ್ ಗಳಲ್ಲೂ ಕೂಡ ಕೇಳ್ತಾರೆ. ಜನರಲ್ ಆಗಿ ಕ್ಯಾಂಡಿಡೇಟ್ಸ್ ಏನ್ ಮಾಡ್ತಾರೆ, ರೆಸ್ಯೂಮೆ ಆಲ್ರೆಡಿ ನೀವು ಕೊಟ್ಟಿರ್ತೀರಾ ಅಂಡ್ ಹಿಂದೆ ಜಾಬ್ ರೆಸ್ಯೂಮೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋ ವಿಡಿಯೋನ ಕೂಡ ಹಾಕಿದೆ, ಹೆಚ್ಚಿನವರು ನೋಡಿದೀರಾ. ಸೊ ಅದರಲ್ಲಿ ನಾನು ಹೇಳಿದೆ, ವೆನ್ ಎವರ್ ಯು ಗೋ ಫಾರ್ ಅನ್ ಇಂಟರ್ವ್ಯೂ, ನೀವು ಡೆಫಿನೆಟ್ ಆಗಿ ಇಮೇಲ್ ಹಾಕಿರ್ತೀರಾ, ಅದರ ಜೊತೆ ನಿಮ್ಮ ರೆಸ್ಯೂಮೆ ಅಟ್ಯಾಚ್ ಮಾಡಿ ಸೆಂಡ್ ಮಾಡಿರ್ತೀರಾ. ಬಟ್ ಖಾಲಿ ಕೈಯಲ್ಲಿ ಹೋಗಬೇಡಿ. ಆಲ್ವೇಸ್ ಗೋ ವಿತ್ ಆಲ್ ಯೋರ್ ಡಾಕ್ಯುಮೆಂಟ್ಸ್ ಪ್ಲಸ್ ರೆಸ್ಯೂಮೆ ಹಾರ್ಡ್ ಕಾಪಿ. ರೆಸ್ಯೂಮೆ ಹಾರ್ಡ್ ಕಾಪಿ ಜೊತೆಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ, ಅಂದ್ರೆ ಮಾರ್ಕ್ಸ್ ಕಾರ್ಡ್ ಗಳನ್ನ ಎಲ್ಲ ನೀವು ತಗೊಂಡು ಹೋಗಬೇಕು. ರೆಸ್ಯೂಮೆ ಈಸ್ ಅ ಮಸ್ಟ್, ಹಾರ್ಡ್ ಕಾಪಿ ತಗೊಂಡು ಹೋಗಿ. ಸೊ ರೆಸ್ಯೂಮೆಯನ್ನ ನೀವು ಕೊಟ್ಟಿರ್ತೀರಾ, ಇಂಟ್ರೊಡ್ಯೂಸ್ ಮಾಡುವಾಗ, ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಅಂತ ಹೇಳುವಾಗ ರೆಸ್ಯೂಮೆಯಲ್ಲಿ ಏನಿದೆ ಅದನ್ನೇ ನಾವು ಹೇಳ್ತಾ ಹೋಗ್ತೇವೆ. ಸೊ ಅದನ್ನೇ ನಾವು ರೋಬೋಟಿನ ಹಾಗೆ ಹೇಳ್ತಾ ಹೋಗ್ತೇವೆ. ಸೊ ಅದನ್ನ ಮಾಡಬೇಡಿ. ಒಂದು ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡಿ ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಅನ್ನೋದ್ರಲ್ಲಿ. ಅಂಡ್ ಡೋಂಟ್ ಕೀಪ್ ಇಟ್ ಟೂ ಲೆಂದಿ, ಡೋಂಟ್ ಕೀಪ್ ಇಟ್ ವೆರಿ ಶಾರ್ಟ್ ಆಲ್ಸೋ. ಮೇ ಬಿ ಇನ್ ದ ಕಮಿಂಗ್ ವಿಡಿಯೋ ಐ ಟಾಕ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಓಕೆ, ಹೌ ಟು ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್ ಇನ್ ಅ ಜಾಬ್ ಇಂಟರ್ವ್ಯೂ. ಇಂಗ್ಲಿಷ್ ನಲ್ಲಿ ಯಾವ ರೀತಿ ಇಂಟ್ರೊಡಕ್ಷನ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ನಾನು ಮಾಡ್ತೇನೆ. ಪ್ರಾಬಬ್ಲಿ ಇಫ್ ಯು ಆರ್ ವಿಲ್ಲಿಂಗ್ ಇಟ್, ಕಮೆಂಟ್ ನಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಆನ್ ದ್ಯಾಟ್. ಸೊ ಇಂಟ್ರೊಡಕ್ಷನ್ ತುಂಬಾ ಲೆಂದಿ ಆಗಿರೋದು ಬೇಡ, ತುಂಬಾ ಶಾರ್ಟ್ ಆಗಿನೂ ಇರೋದು ಬೇಡ, ಅಂಡ್ ರೋಬೋಟಿಕ್ ಆಗಿ ಕೇಳಿಸೋದು ಬೇಡ. ಇಟ್ ಶುಡ್ ನಾಟ್ ಬಿ ಲೈಕ್ ರೋಬೋಟ್ ಇಸ್ ಟಾಕಿಂಗ್. ಇಟ್ ಶುಡ್ ಬಿ ವೆರಿ ನ್ಯಾಚುರಲ್. ಓಕೆ, and to all those of my friends who have this fear of I cannot speak in English fluently, English ನನಗೆ ಚೆನ್ನಾಗಿ ಬರಲ್ಲ, ಫ್ಲೂಯೆಂಟ್ ಆಗಿ ಮಾತನಾಡಕ್ ಆಗಲ್ಲ ಅನ್ನೋರಿಗೆ, ಡೋಂಟ್ ಫಿಯರ್. ಇಂಟರ್ವ್ಯೂ ಅಲ್ಲಿ ನೀವು ಇಂಗ್ಲಿಷ್ ನಲ್ಲಿ ಭಾಷಣ ಕೊಡುವ ಅವಶ್ಯಕತೆ ಇಲ್ಲ. ನಿಮ್ಗೆ ಜಾಬ್ಗೆ ಎಷ್ಟು ಬೇಕು, ಒಂದ್ ಸ್ವಲ್ಪ ಫಾರ್ಮಲ್ ಇಂಗ್ಲಿಷ್ ಬೇಸಿಕ್ ಸೆಂಟೆನ್ಸಸ್ ಇದ್ರೆ ಸಾಕಾಗುತ್ತೆ. ಬಟ್ ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ನೀವು ಮೊದಲೇ ರೆಡಿ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಮಿರರ್ ಮುಂದೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ರೆಕಾರ್ಡ್ ಮಾಡಿ. ನೀವು ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರೆ ಅದನ್ನ ಫೋನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿ. ಸೊ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಇನ್ನು ಉಳಿದಂತೆ ಏನೆಲ್ಲ ಅವರು ಕ್ವೆಶನ್ಸ್ ಅನ್ನ ಕೇಳ್ತಾರೆ ನಿಮ್ಗೆ ಗೊತ್ತಿರತ್ತೆ. ಈ ಜಾಬಿಗೆ ನೀವು ಅಪ್ಲೈ ಮಾಡ್ತಾ ಇದ್ರೆ ಈ ಪ್ರಶ್ನೆಗಳನ್ನ ಕೇಳಬಹುದು ಅಂತ ಹೇಳ್ಕೊಂಡು, ಸೊ ಆ ಪ್ರಶ್ನೆಗಳನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಕ್ವೆಶನ್ ಕೇಳಿದ್ರೆ ನಾನು ಈ ತರ ಆನ್ಸರ್ ಮಾಡ್ತೇನೆ. ಸೊ ಇಂಟರ್ವ್ಯೂ ಪ್ರಾಕ್ಟೀಸ್ ಅನ್ನ ನೀವು ಮನೆಯಲ್ಲೇ ಮಾಡ್ಕೊಂಡು ಹೋಗೋದು ಒಳ್ಳೇದು. ಓಕೆ, ಅಂಡ್ ಡೋಂಟ್ ಫಿಯರ್ ಟೂ ಮಚ್ ಅಬೌಟ್ ಇಂಗ್ಲಿಷ್ ಕಮ್ಯುನಿಕೇಶನ್. ಇಂಗ್ಲಿಷ್ ಅಷ್ಟು ಫ್ಲೂಯೆಂಟ್ ಆಗಿಲ್ಲ, ಪ್ರಾಬ್ಲಮ್ ಆಗುತ್ತೆ, ಜಾಬ್ ಕೈ ತಪ್ಪಿ ಹೋಗುತ್ತೆ ಏನೋ ಆ ತರ ಭಯ ಪಡಬೇಡಿ. ಇಟ್ ಇಸ್ ಜಾಬ್ ಇಂಟರ್ವ್ಯೂ ಇಸ್ ನಾಟ್ ಓನ್ಲಿ ಅಬೌಟ್ ಕಮ್ಯುನಿಕೇಶನ್. ಡೆಫಿನೆಟ್ಲಿ ಕಮ್ಯುನಿಕೇಶನ್ ಅನ್ನು ಕೂಡ ಜಡ್ಜ್ ಮಾಡ್ತಾರೆ, ನೋಡ್ತಾರೆ. ಬಟ್ ಇಟ್ಸ್ ಮೋರ್ ಅಬೌಟ್, ನಾನ್ ನೋಡಿದ ಮಟ್ಟಿಗೆ ಜಾಬ್ ಇಂಟರ್ವ್ಯೂ ಇಸ್ ಮೋರ್ ಅಬೌಟ್ ಯುವರ್ ಸ್ಕಿಲ್ಸ್ ಅಂಡ್ ಕಾನ್ಫಿಡೆನ್ಸ್. ಓಕೆ, ವೆರಿ ಇಂಪಾರ್ಟೆಂಟ್ಲಿ ಕಮ್ಯುನಿಕೇಶನ್ ಚೆನ್ನಾಗಿದ್ರೆ ಒಳ್ಳೇದು, ಇಟ್ ಇಸ್ ವೆಲ್ ಅಂಡ್ ಗುಡ್.
But generally it is more about your skills and the confidence that you have. And another thing, also make sure that you have eye contact with the interviewer ನ ಜೊತೆ ಪ್ರಾಪರ್ ಐ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ಐ ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ದಟ್ ಯು ಆರ್ ಸಿಂಪ್ಲಿ ಸ್ಟೇರಿಂಗ್ ಅಟ್ ದ ಪರ್ಸನ್, ಅವರನ್ನ ದುರ್ಗುಟ್ಕೊಂಡು ನೋಡೋದಂತಲ್ಲ. ಇಟ್ಸ್ ಯು ಕ್ಯಾನ್ ಲುಕ್ ಲಿಟಲ್ ಹಿಯರ್ ಅಂಡ್ ದೇರ್. ಒಂದ್ ಸ್ವಲ್ಪ ನೀವು ಆಲೋಚನೆ ಮಾಡ್ತಾ ಇರುವಾಗ, ಸೊ ವೆನೆವರ್ ವಿ ಥಿಂಕ್ ಎನಿಥಿಂಗ್, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಜಸ್ಟ್ ಲುಕ್ ಎಟ್ ಅ ಪರ್ಸನ್ ಅಂಡ್ ದೆನ್ ಟಾಕ್ ಅಲ್ವಾ. ಸೊ ಹಾಗಾಗಿ ನೀವು ಯೋಚನೆ ಮಾಡಿ ಆನ್ಸರ್ ಮಾಡಬೇಕು ಅಂತ ಪ್ರಶ್ನೆಗಳಿದ್ರೆ, ಯು ಕ್ಯಾನ್ ಲಿಟಲ್ ಲುಕ್ ಅರೌಂಡ್, ಮೇ ಬಿ ಯು ಕ್ಯಾನ್ ಲುಕ್ ಅಟ್ ದ ಕ್ಲಾಕ್, ಮೇ ಬಿ ಯು ಕ್ಯಾನ್ ಲುಕ್ ಅಟ್ ದ ಟೇಬಲ್ ದಟ್ ಇಸ್ ದೇರ್ ಫಾರ್ 30 seconds, 15-30 seconds. ಒಂದು ಸ್ವಲ್ಪ ಸಮಯಕ್ಕೆ ನೀವು ಆಚೆ ನೋಡಬಹುದು. ಮತ್ತೆ ನಿಮ್ಗೆ ಏನೋ ಒಂದು ಫ್ಲಾಶ್ ಆಗಿದೆ, ಈ ತರ ಆನ್ಸರ್ ಮಾಡಬಹುದು ಅಂತ ಹೇಳಿದಾಗ, ದೆನ್ ಯು ಕ್ಯಾನ್ make an eye contact with the interviewer and then talk. Okay, don't directly stare at the person, don't completely look somewhere else. Maybe for a little seconds you can look here and there to think or recall the answer, then look at the person and give the answer boldly, confidently. Okay, so this is the tip number 1. Prepare very very well. Now coming to the second tip, ಡ್ರೆಸ್ ಕೋಡ್ಸ್. ಡ್ರೆಸ್ ಕೋಡ್ಸ್ ಬಗ್ಗೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ. ತುಂಬಾ ಗಾಡಿ ಡ್ರೆಸ್ಸಸ್ ಅನ್ನ, ಶೈನಿ ಶಿಮರಿ ಕೈಂಡ್ ಆಫ್ ಡ್ರೆಸ್ಸಸ್ ಅನ್ನ ಅವಾಯ್ಡ್ ಮಾಡಿ ಫಾರ್ ಇಂಟರ್ವ್ಯೂ. ಅಂಡ್ ಪ್ಲೀಸ್ ಅವಾಯ್ಡ್ ಬ್ಲಾಕ್ ಆಲ್ಸೋ. ಡೋಂಟ್ ವೇರ್ ಬ್ಲಾಕ್ ಫಾರ್ ಇಂಟರ್ವ್ಯೂ. ಐ ಡೋಂಟ್ ನೋ, ಬ್ಲಾಕ್ ಹಾಕೊಂಡ್ರೆ ಕೆಲಸ ಸಿಗಲ್ವಾ ಮ್ಯಾಮ್, ಅಥವಾ ಬ್ಲಾಕ್ ಹಾಕೊಂಡ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಫಾರ್ ಇಂಟರ್ವ್ಯೂ? ನೋ, ದೇರ್ ಇಸ್ ನಥಿಂಗ್ ಲೈಕ್ ದಟ್. ಇಟ್ ಇಸ್, ಐ ಡೋಂಟ್ ನೋ, ಸಜೆಷನ್ ಜಸ್ಟ್ ಕೇಮ್ ಔಟ್ ರ್ಯಾಂಡಮ್ಲಿ. ವೈಟ್ ಪ್ರಿಫರ್ ಮಾಡಿ, ವೈಟ್ ಅಥವಾ ಲೈಟ್ ಕಲರ್ಸ್ ಅನ್ನ ಆದಷ್ಟು ಪ್ರಿಫರ್ ಮಾಡಿ. ರೆಡ್, ಮರೂನ್ ಆರ್ ವೆರಿ ಡಾರ್ಕ್ ಕಲರ್ಸ್ ಅನ್ನ ಆದಷ್ಟು ಅವಾಯ್ಡ್ ಮಾಡಿ. ಫಾರ್ಮಲ್ಸ್ ಅನ್ನ ಹಾಕಿ. ಫಾರ್ ಮೆನ್ ಫಾರ್ಮಲ್ಸ್ ಆರ್ ಬೆಸ್ಟ್, ಅಂಡ್ ಫಾರ್ ವಿಮೆನ್ ಇಫ್ ಇಟ್ ಇಸ್ ಅ ಟೀಚಿಂಗ್ ಫೀಲ್ಡ್, ಸಾರಿ 100%. ಸಾರಿ ಆಗೋದಿಲ್ಲ ಅಂತ ಹೇಳಿದ್ರೆ ಸಲ್ವಾರ್ ಸೂಟ್ ಅನ್ನ ಹಾಕಬಹುದು. ಕಾರ್ಪೊರೇಟ್ ಫೀಲ್ಡ್ ಆಗಿದ್ರೆ ಫಾರ್ಮಲ್ಸ್ ಅನ್ನ ಈವನ್ ಲೇಡೀಸ್ ಕ್ಯಾನ್ ಪ್ರಿಫರ್. Okay, so this is the second code. Dress codes ನೆನ್ಪಿಟ್ಕೊಳ್ಳಿ. If you're wearing shoes, make sure that it is neatly polished and you wear proper socks, matching socks with that, because corporate field ಅಲ್ಲಿ ಕೆಲವರು ಅದನ್ನ ಕೂಡ ಚೆಕ್ ಮಾಡ್ತಾರೆ. ಸೊ ಡ್ರೆಸ್ ಕೋಡ್ ಅನ್ನ ಕೂಡ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಡೆಫಿನೆಟ್ ಆಗಿ ಚೆಕ್ ಮಾಡ್ತಾರೆ. ಈವನ್ ಟೀಚಿಂಗ್ ಫೀಲ್ಡ್ ಅಲ್ಲಿ ಕೂಡ ಚೆಕ್ ಮಾಡ್ತಾರೆ. ಲೇಡೀಸ್ ಗಳಿಗೆ ಎಸ್ಪೆಷಲಿ ಹೌ ನೀಟ್ಲಿ ಯು ಡ್ರೆಸ್ ಅಲ್ವಾ. ಸೊ ಡ್ರೆಸ್ ಕೋಡ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬೇಸಿಕ್ ಥಿಂಗ್ ಇಸ್ ಲೈಟ್ ಕಲರ್ಸ್ ಅನ್ನ ಆದಷ್ಟು ಪ್ರಿಫರ್ ಮಾಡಿ, ಡಾರ್ಕ್ ಕಲರ್ಸ್ ಅನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಓಕೆ, and make sure that you don't wear a very strong fragrance. ತುಂಬಾ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಕೆಲವರು ಹಾಕೊಂಡು ಬರ್ತಾರೆ. So this irritates the interviewers sometimes. So ತುಂಬಾ ಸ್ಟ್ರಾಂಗ್ fragrances ಅನ್ನ ಅವಾಯ್ಡ್ ಮಾಡಿ. Keep your fragrance very light, mild fragrances. Okay, so that was tip number 2. Tip number 3 is always be punctual and be early. Always reach half an hour or 45 minutes early to your venue. So 10 o'clock if you have an interview, 9:30 ಅಥವಾ 9:15 gali reach ಆದ್ರೂ ಕೂಡ ತೊಂದರೆ ಇಲ್ಲ. And once you reach there, what you do is, ನನ್ನ ಪ್ರಾಕ್ಟೀಸ್ ಹೇಳ್ತೇನೆ. Whenever I used to go to interview ಅಂತ ಅಲ್ಲ, ನಾನು ಎಲ್ಲಿಗೂ ಹೋದ್ರೂ ಕೂಡ, this is my general practice that I am very talkative. So I cannot sit alone. I cannot do that. So I have to talk to people. ಸೊ ಆ ಗೇಟ್ ನಲ್ಲಿ ವಾಚ್ಮ್ಯಾನ್ ಇರ್ತಾರಲ್ಲ, ಸೆಕ್ಯೂರಿಟಿ ಗಾರ್ಡ್ ಇರ್ತಾರಲ್ಲ, ಅಲ್ಲಿಂದ ಹಿಡಿದು ಟಿಲ್ ದ ರಿಸೆಪ್ಷನ್ ಡೆಸ್ಕ್, ಐ ವಿಲ್ ಟಾಕ್ ಟು ಎವ್ರಿಬಡಿ, ಎವ್ರಿ ಸ್ಟ್ರೇಂಜರ್. ಐ ವಿಲ್ ವಿಶ್ ದ ಸೆಕ್ಯೂರಿಟಿ ಗಾರ್ಡ್ ಇಟ್ ದ ಗೇಟ್, ಐ ವಿಲ್ ವಿಶ್ ದ ರಿಸೆಪ್ಷನಿಸ್ಟ್, ಐ ವಿಲ್ ಟಾಕ್ ಟು ದ ರಿಸೆಪ್ಷನಿಸ್ಟ್, ಮ್ಯಾನೇಜ್ಮೆಂಟ್ ಹೇಗಿದೆ, ಇನ್ಸ್ಟಿಟ್ಯೂಷನ್ ಹೇಗಿದೆ, ಅದ್ರ ಬಗ್ಗೆ ಎಲ್ಲ ನಾನು ಮಾತನಾಡ್ತಿದ್ದೆ. ಜನರಲ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ತೇನೆ. ಬಿಕಾಸ್ ಐ ಯೂಸ್ ಟು ಗೋ ಫಾರ್ ಟೀಚಿಂಗ್ ಇಂಟರ್ವ್ಯೂಸ್, ಹೂ ಇಸ್ ದ ಪ್ರಿನ್ಸಿಪಲ್, ವೇರ್ ಡಸ್ ಶಿ ಕಮ್ ಫ್ರಮ್, ವಿಚ್ ಸಬ್ಜೆಕ್ಟ್ ಶಿ ಟೇಕ್ಸ್, ಹೌ ಮೆನಿ ಫ್ಯಾಕಲ್ಟೀಸ್ ಆರ್ ದೇರ್. ಸೊ ಇಟ್ ಈಸ್ ನಾಟ್ ಲೈಕ್ ಯು ಆರ್ ಎಂಕ್ವೈರಿಂಗ್ ಟೂ ಮಚ್ ಆಫ್ ದ ಇನ್ಸ್ಟಿಟ್ಯೂಷನ್. ಅವರಿಗೆ ಇರಿಟೇಟ್ ಆಗೋ ಹಾಗೆ ಮಾತನಾಡಬೇಕು ಅಂತಲ್ಲ. ಜನರಲ್ ಆಗಿ ಪೊಲೈಟ್ಲಿ ಯು ಕ್ಯಾನ್ ಆಸ್ಕ್ ಅಬೌಟ್ ದ ಇನ್ಸ್ಟಿಟ್ಯೂಷನ್. ಏನಾಗುತ್ತೆ ಅಂತ ಹೇಳಿದ್ರೆ, ಒನ್ ಥಿಂಗ್ ಇಸ್ ದಟ್ ಯು ವಿಲ್ ಗೆಟ್ ಫೆಮಿಲಿಯರ್ ವಿತ್ ದ ಎನ್ವೈರನ್ಮೆಂಟ್. ಆ ಇಂಟರ್ವ್ಯೂಗೆ ಬಂದಿದ್ದೀರಾ ಅನ್ನೋ ಭಯ ಇದೆಯಲ್ಲ, ಅದೊಂದು ಸ್ವಲ್ಪ ಕಡಿಮೆ ಆಗುತ್ತೆ. ಯು ವಿಲ್ ಫೀಲ್ ಲೈಕ್ ಆಲ್ರೆಡಿ ಯು ಆರ್ ದ ಎಂಪ್ಲಾಯಿ ಆಫ್ that organization. Okay, so ಇದೊಂದು ಸಣ್ಣ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ. ಇಫ್ ಯು ಆರ್ ಲಿಟಲ್ ಎಕ್ಸ್ಟ್ರೋವರ್ಟ್, ಇಂಟ್ರೋವರ್ಟ್ ಆಗಿದ್ರು ಕೂಡ ಅಲ್ಲಿ ಇರೋ ಸ್ಟಾಫ್ಸ್ ಹತ್ರ ಒಂದ್ ಸ್ವಲ್ಪ ಗ್ರೀಟ್ ದೆಮ್, ವಿಶ್ ದೆಮ್, and they will also start asking, ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಮ್ಯಾಮ್, ವೇರ್ ಇಸ್ ಯೋರ್ ಹೌಸ್, ಪ್ರಿವಿಯಸ್ಲಿ ವಾಟ್ ಜಾಬ್ ಯು ಡು, ಅವರು ಕೂಡ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯು ವಿಲ್ ಗೆಟ್ ಅ ಲಿಟಲ್ ಇನ್ಫಾರ್ಮೇಶನ್ ಆಲ್ಸೋ. ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಬೇರೆ ಇಂಟರ್ವ್ಯೂಗೆ ಕ್ಯಾಂಡಿಡೇಟ್ಸ್ ಬಂದಿರ್ತಾರೆ ನೋಡಿ, ದೇ ವಿಲ್ ಫೀಲ್ ಅ ಲಿಟಲ್, ದೇರ್ ಕಾನ್ಫಿಡೆನ್ಸ್ ವಿಲ್ ಗೋ ಅ ಲಿಟಲ್ ಡೌನ್ when they see you talking to other people. So they will feel that, oh, maybe she or he already knows the institution, she or he will already they will only get the job. So ಆ ತರ ಕೂಡ ಕೆಲವರು ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. And they may not give their best interview, and you, even if you did not give your best interview, you will get the job. ಓಕೆ, ಸೊ ಏನ್ ಹೇಳಿದೆ ನಾನು, ಒಂದ್ ಸ್ವಲ್ಪ ಫೆಮಿಲಿಯರೈಸ್ ಮಾಡ್ಕೊಳ್ಳಿ ಆ ಎನ್ವೈರನ್ಮೆಂಟ್ ಅನ್ನ. ಅಲ್ಲಿಯ ಸ್ಟಾಫ್ ಜೊತೆ ಒಂದ್ ಸ್ವಲ್ಪ ಮಾತನಾಡ್ಕೊಳ್ಳಿ. ಇಫ್ ದ ಸ್ಟಾಫ್ ಇಸ್ ರೂಡ್, ಡೆಫಿನೆಟ್ಲಿ ಡೋಂಟ್ ಗೋ ಟು ಡೂ ದಟ್. ಇಫ್ ಯು ಗಿವ್ ಅ ಸ್ಮೈಲ್ ಅಂಡ್ ಇಫ್ ದೇ ಆಲ್ಸೋ ಗಿವ್ ಅ ಸ್ಮೈಲ್, ಇಫ್ ಯು ಗ್ರೀಟ್, ದೇ ಆಲ್ಸೋ ವಿಲ್ ಗ್ರೀಟ್ ಬ್ಯಾಕ್. ನಂತರ ಒಂದ್ ಸ್ವಲ್ಪ ಕಾನ್ವರ್ಸೇಷನ್ ಅನ್ನ ಮಾಡಿ, ಇಟ್ ಈಸ್ ಗುಡ್ ಅಂತ ನಾನು ಹೇಳ್ತೇನೆ. ಓಕೆ, ಸೊ ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಯು ಕ್ಯಾನ್ ಟ್ರೈ ಇಟ್ ಔಟ್ ಅಂಡ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಇಫ್ ಎನಿಬಡಿ ಗಾಟ್ ದ ಜಾಬ್ with this technique. Number 4,
a smile always does the job. Okay, so don't go with the very fearful face, frightened face. Ayo ee job ee kelsa ee job sigutto ilvo enaguttೋ ಏನ್ ಕ್ವೆಶ್ಚನ್ ಕೇಳಿ. Don't go with that strict face or don't go with that frightened face. Just go with the smile. At the maximum what will happen? At the maximum ಏನಾಗುತ್ತೆ, ಜಾಬ್ ಸಿಗಲ್ಲ ಅಷ್ಟೇ ಅಲ್ವಾ. nobody is going to shoot you there, so that's fine. ಅಂಡ್ ಒಂದ್ ವೇಳೆ ಇಂಟರ್ವ್ಯೂ ರೂಮ್ ಅಲ್ಲಿ ಒಂದ್ ಸ್ವಲ್ಪ ಇನ್ಸಲ್ಟ್ ಆಯ್ತು ಅಥವಾ ಕ್ವೆಶ್ಚನ್ಸ್ಗೆ ಯಾವ ಕ್ವೆಶ್ಚನ್ಗೂ ಆನ್ಸರ್ ಗೊತ್ತಿರ್ಲಿಲ್ಲ ನಿಮ್ಗೆ ಅಂತ ಇದ್ರು, ಹೂ ಇಸ್ ದೇರ್? ನೋ ಬಡಿ. ದ ಇಂಟರ್ವ್ಯೂವರ್, ಮೇ ಬಿ ಯು ವಿಲ್ ನಾಟ್ ಮೀಟ್ ಹಿಮ್ ಅಗೇನ್ ಇನ್ ಯೋರ್ ಲೈಫ್, ರೈಟ್? ಸೊ ಇಟ್ಸ್ ಓನ್ಲಿ ದ ಇಂಟರ್ವ್ಯೂವರ್ ಅಂಡ್ ಯು, ಸೊ ದಟ್ ಇಸ್ ಕಂಪ್ಲೀಟ್ಲಿ ಓಕೆ. ಯು ವಿಲ್ ಕಮ್ ಔಟ್. ಯು ನೀಡ್ ನಾಟ್ ಟೆಲ್ ಎವ್ರಿಬಡಿ ದಟ್ that person insulted or I got embarrassed, or ಕೇಳಿದ ಪ್ರಶ್ನೆಗಳಿಗೆ ನನಗೆ ಉತ್ತರ ಹೇಳಿಕ್ ಆಗ್ಲಿಲ್ಲ, I didn't know the answer. You need not tell everybody. So whatever happens, that happens between you and the interviewer in one room, right? So that's totally fine. At the maximum, you might not get the job. And if the best thing happens, you will get the job. Alva? So here there are only two options. Either it is a yes or it is a no. So no need to worry about it. Go with the smile. Go with the smile. Before entering, just ask, may I get in? Don't directly sit on the chair. Just open the door, drag the chair and sit down. So interviewer ನಿಮಗೆ ಹೇಳ್ತಾರೆ, sit down madam ಅಥವಾ sit down sir ಅಂತ ಹೇಳ್ತಾರೆ. Then you can slowly drag the chair and sit. Okay, directly don't go drag the chair and sit. Keep that a little mild smile on your face throughout the interview. Even though you do not have an answer for the question, ಯಾವ್ದಾದ್ರು ಒಂದು ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಂತ ಇದ್ರು, do not directly say that I don't know the answer for this question, I don't know about it ಅಂತ ಹೇಳ್ಬೇಡಿ. One of the things that I've learned from Srishti Jayant Deshmukh ಅಂತ popular IAS, ನಾನು ಅವರ ಇಂಟರ್ವ್ಯೂ ನೋಡಿದಾಗ I could see that she was also not aware of most of the questions compared to other IAS interviews. ಇವರಿಗೆ ಹೆಚ್ಚಿನ ಕ್ವೆಶ್ಚನ್ಸ್ ಗಳಿಗೆ ಉತ್ತರ ಗೊತ್ತಿರಲಿಲ್ಲ, but still she is an IAS because every time she did not know the answer for any question, she used to answer, sir, I will learn on it. You are born in March, okay? So why the month of March is important for women empowerment? Sir, I'll have to read on that, sir. Okay, yeah. I have to read about it. So ನಾನು ಈ ಟಾಪಿಕ್ ಬಗ್ಗೆ ಕಲಿತೇನೆ, ಐ ವಿಲ್ ಲರ್ನ್ ಅಬೌಟ್ ಇಟ್ ಅಂತ ಹೇಳಬೇಕು. ಓಕೆ, ಸೊ ವೆನ್ ಎವರ್ ದರ್ ಇಸ್ ಅ ಕ್ವೆಶ್ಚನ್ ದಟ್ ಯು ಡೋಂಟ್ ನೋ ಕಂಪ್ಲೀಟ್ಲಿ, ನೋಡಿ ಆ ಕ್ವೆಶ್ಚನ್ ಬಗ್ಗೆ ಅಲ್ಪ ಸ್ವಲ್ಪ ಏನಾದ್ರೂ ಐಡಿಯಾ ಇದ್ರೆ ನೀವು ಅದನ್ನ ಹೇಳಿಬಿಡಿ. ಬಟ್ ಇಫ್ ಯು ಹ್ಯಾವ್ ಕಂಪ್ಲೀಟ್ಲಿ ನೋ ಐಡಿಯಾ ಅಬೌಟ್ ದ ಕ್ವೆಶ್ಚನ್ ದಟ್ ದ ಇಂಟರ್ವ್ಯೂವರ್ ಹ್ಯಾಸ್ ಆಸ್ಕ್ಡ್, ಯು ಹ್ಯಾವ್ ಟು ಸೇ, ಐ ವಿಲ್ ಲರ್ನ್ ಅಬೌಟ್ ಇಟ್ ಸರ್ ಆರ್ ಮ್ಯಾಮ್. Okay, I will learn about it, or I have to learn about it. Right now I am not aware of it, I will learn on it. Or I have to know more about it, I will read on it. Okay, so ee thara answers anna kodi. Don't directly say that I don't know. Okay, next tip is always greet the interviewer whenever you enter the interview room. Interviewer yaru irtare avaranna greet ಮಾಡಿ, wish ಮಾಡಿ. Maybe it's good morning, good afternoon, whatever it is, wish them. And also when you come back, okay, interview mugda nantranu, wish them have a nice day. Always say thank you and have a nice day. This is something that I've been practicing from like many years. Whomever I speak on call ಅಥವಾ ಯಾರನ್ನು ನಾನು ಫಾರ್ಮಲ್ ಆಗಿ ಭೇಟಿಯಾದಾಗ, I never come out without wishing them thank you and have a nice day. That smile when you see on people's face when you wish them thank you and have a nice day, that will change the whole interview that has happened. Okay, so ಆ ಪೂರ್ತಿ ಇಂಟರ್ವ್ಯೂ ಕಂಪ್ಲೀಟ್ ಆಗೋವರೆಗೂ ಕೂಡ the interviewer might be very strict and he might not be given very small smile also. ಒಂದ್ ಸಣ್ಣ ಸ್ಮೈಲ್ ಕೂಡ ಅವ್ರ ಮುಖದಲ್ಲಿ ಇರ್ಲಿಕ್ಕಿಲ್ಲ. But when you finish your interview and you say that thank you sir, have a nice day, usually interviewers give you a smile. You should definitely try this technique. Usually interviewers smile ಕೊಡ್ತಾರೆ, and that changes the perception about you. That gives a good impression about you. Okay, this is my personal experience. Try it out. ನಾನೊಂದು ಸಣ್ಣ ಅನುಭವ ಹೇಳಬೇಕಾದ್ರೆ, ಲಾಸ್ಟ್ ಇಯರ್ I had attended one interview in one college. And ಅಲ್ಲಿ I was selected. Obviously they liked me and my teaching skills and everything. But salary discussion ಗೆ ಬಂದಾಗ they called me for the salary discussion. ಅದೇ ದಿನ ಇಂಟರ್ವ್ಯೂ ಡೆಮೋ ಎಲ್ಲ ಮುಗ್ದ ನಂತರ salary discussion ಗೆ ಕರೆದ್ರು. So that management ಅವರು salary expectation ಕೇಳ್ತಾರಲ್ಲ. So I am definitely somebody who is not going to settle for less now. So ಈಗ ಕಡಿಮೆ ಸ್ಯಾಲರಿ ನಾನು ಹೇಳೋದೇ ಇಲ್ಲ, ನನ್ನ ಬಾಯಲ್ಲಿ ಕಡಿಮೆ ಸ್ಯಾಲರಿ ಬರೋದೇ ಇಲ್ಲ. So I will definitely quote a high amount of salary because of course of experience and I know that I can teach better. ಸೊ ಹಾಗಾಗಿ ಅಂಡ್ ಟೀಚಿಂಗ್ ಫೀಲ್ಡ್ ನಲ್ಲಿ ನಮಗೆ ಇನ್ಕ್ರಿಮೆಂಟ್ಸ್ ಗಳು ಕಾರ್ಪೊರೇಟ್ ಫೀಲ್ಡ್ ನಲ್ಲಿ ಸಿಗೋ ತರ ಇನ್ಕ್ರಿಮೆಂಟ್ ಗಳು ಸಿಗೋದಿಲ್ಲ ಅಂತ ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಇನಿಷಿಯಲಿ ಐ ಆಲ್ವೇಸ್ ಕೋಟ ಹೈ ಸ್ಯಾಲರಿ. So they were not convinced with the salary. Okay, so they wanted me to work with them, but they were not convinced. Their budget was not that much, so they were not ready to pay. But I did not give up also. And by the end, when I came out, I always wished like, thank you sir, have a nice day. And that smile that came on the management face, he immediately said, okay ma'am, we are agreeing to your salary. We don't pay. ಇಲ್ಲಿ ಯಾವ ಸ್ಟಾಫ್ಸ್ ಗೆ ಕೂಡ ನಾವು ಅಷ್ಟೊಂದು ಸ್ಯಾಲರಿ ಕೊಡ್ತಾ ಇಲ್ಲ. But
ವಿಲ್ ಥಿಂಕ್ ಅಬೌಟ್ ಇಟ್, ವಿಲ್ ಡಿಸ್ಕಸ್ ಅಬೌಟ್ ಇಟ್ ಅಂತ ಹೇಳಿದ್ರು. ಓಕೆ, ಅಂಡ್ ಆಫ್ಟರ್ 2 days I get a call also. The management has agreed for the salary that you have quoted. You may kindly report anta. But by then my exam got cleared. CET exam, AP assistant professor recruitment exam ಕೊಟ್ಟಿದ್ದೆ. ಸೊ ಅದರಲ್ಲಿ CET rank ಬಂದಿತ್ತು. So ಹಾಗಾಗಿ I could not join that job. So the point to say is that this wishing of thank you, have a nice day with a smile, not a very big laughter but a small smile, this always works. Okay, always ಅಂತ ಹೇಳಲ್ಲ, but 99% this works. Anybody who is attending the interview, please try it out and let me know in the comment section if this has worked for you also. So it's not that ನಿಮ್ಮ ಇಂಟರ್ವ್ಯೂ ಚೆನ್ನಾಗಿದ್ರೆ ಮಾತ್ರ ನೀವು ವಿಶ್ ಮಾಡ್ತೀರಾ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ ಹೇಳ್ತೀರಾ. even if your interview was the worst, ಅವ್ರು ಕೇಳಿದ ಯಾವುದೇ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಆನ್ಸರ್ ಇರಲಿಲ್ಲ, you had the bad worst interview, ಆದ್ರೂ be thankful. Okay, they have at least given you a chance to attend the interview. So ಮನುಷ್ಯನಿಗೆ ಗ್ರೇಟ್ಫುಲ್ನೆಸ್, ಥ್ಯಾಂಕ್ಫುಲ್ನೆಸ್ ಇರಲೇಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ. ಎಷ್ಟೋ ಜನರು ಅಪ್ಲೈ ಮಾಡಿರ್ತಾರೆ, ಅವರಿಗೆ ಇಂಟರ್ವ್ಯೂ ಕಾಲ್ ಕೂಡ ಬಂದಿರ್ಲಿಕ್ಕಿಲ್ಲ. ಸೊ you have been selected to at least attend the interview. Be thankful for that. Okay, always say thank you and wish them have a nice day and then come out of the room. Things are going to change for you after this. Okay, now last thing, interview complete ಆಯ್ತು. Now don't think about the interview that you have given. ಫೋನ್ ನೋಡ್ತಾ ಇರೋದು, ಯಾವಾಗ ಕಾಲ್ ಬರುತ್ತೆ, ಯಾವಾಗ ಇಮೇಲ್ ಬರುತ್ತೆ ಅಂತ ಚೆಕ್ ಮಾಡ್ತಾ ಇರೋದು, ಪದೇ ಪದೇ ಚೆಕ್ ಮಾಡ್ತಾ ಇರೋದು, ಆಂಕ್ಷಿಯಸ್ ಆಗೋದು, ಸ್ಟ್ರೆಸ್ ಮಾಡೋದು, ಈ ತರ ಮಾಡಬೇಡಿ. ಸಿ ಯುವರ್ ಎನರ್ಜಿ ಅಟ್ರಾಕ್ಟ್ಸ್ ವಾಟ್ ಯು ಗೆಟ್. ಸೊ ಇಫ್ ಯು ಕ್ರಿಯೇಟ್ ಅನ್ ಎನರ್ಜಿ ಆಫ್ ಫಿಯರ್, ಇಫ್ ಯು ಕ್ರಿಯೇಟ್ ಅನ್ ಎನರ್ಜಿ ಆಫ್ ಬೀಯಿಂಗ್ ಆಂಕ್ಷಿಯಸ್, ವೆರಿ ಸ್ಟ್ರೆಸ್ಡ್, ನೀವು ಅದನ್ನೇ ಅಟ್ರಾಕ್ಟ್ ಮಾಡ್ತೀರಾ. ಸೊ ಡೋಂಟ್ ಥಿಂಕ್ ಅಬೌಟ್ ದ ಇಂಟರ್ವ್ಯೂ ದಟ್ ಹ್ಯಾಸ್ ಹ್ಯಾಪನ್. ಜಸ್ಟ್ ಫರ್ಗೆಟ್ ವಾಟ್ ಎವರ್ ಹ್ಯಾಸ್ ಹ್ಯಾಪನ್. ಬೆಸ್ಟ್ ಇಂಟರ್ವ್ಯೂ ನೀವು ಕೊಟ್ಟಿದ್ರು ಕೂಡ ಅಥವಾ ವರ್ಸ್ಟ್ ಇಂಟರ್ವ್ಯೂ ಕೊಟ್ಟಿದ್ರು ಕೂಡ, ಆಫ್ಟರ್ ಕಮಿಂಗ್ ಬ್ಯಾಕ್ ಫ್ರಮ್ ದ ಇಂಟರ್ವ್ಯೂ, ಡೋಂಟ್ ಥಿಂಕ್ ಅಬೌಟ್ ಇಟ್. ಜಸ್ಟ್ ಫರ್ಗೆಟ್. ನಿಮ್ಮ ದಿನನಿತ್ಯದ ಆಕ್ಟಿವಿಟೀಸ್ಗಳು, ಚಟುವಟಿಕೆಗಳು ಏನಿದೆ ಅದರಲ್ಲಿ ತೊಡಗಿಕೊಳ್ಳಿ. ಡೋಂಟ್ ಥಿಂಕ್ ಟೂ ಮಚ್ ಅಬೌಟ್ ದ ಇಂಟರ್ವ್ಯೂ ದಟ್ ಹಸ್ ಹ್ಯಾಪನ್. ಡೆಫಿನೆಟ್ಲಿ ಇಫ್ ದ ಜಾಬ್ ಇಸ್ ಮೆಂಟ್ ಫಾರ್ ಯು, ಯು ಆರ್ ಗೋಯಿಂಗ್ ಟು ಗೆಟ್ ಅ ಕಾಲ್ and you will be placed in the institution or the company wherever you want to work. So yes, that was all about my job interview tips. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೇನೆ. ಅಂಡ್ ಯಾರೆಲ್ಲ ಜಾಬ್ ಇಂಟರ್ವ್ಯೂ ಅಟೆಂಡ್ ಮಾಡಲಿಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಜಾಬ್ ಇಂಟರ್ವ್ಯೂಗೆ ರೆಡಿ ಆಗ್ತಾ ಇದ್ದೀರಾ, ಆಲ್ ದ ವೆರಿ ಬೆಸ್ಟ್ ಫಾರ್ ಯು ಅಂಡ್ ಮೇ ಯು ಗೆಟ್ ಯುವರ್ ಡ್ರೀಮ್ ಜಾಬ್ಸ್ ವೆರಿ ವೆರಿ ಸೂನ್. And even if you do not make it, do not get disappointed. Life ಮತ್ತೆ chances ಕೊಡ್ತಾನೆ ಇರುತ್ತೆ. So do not get disheartened, and so many good things are going to come to you at the right time. Okay, so that's all for today's video. Thank you so much for watching. All the very best to all the beautiful people who have been watching so long. Thank you so much again. Video ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. See you in the next video. Till then, take care. Bye. Namaste.